ಹಾಯ್ ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಸೀದಾ ಪಾರ್ಕಿಂಗ್ ಬಂದು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ನಾಷ್ಟ ಎಲ್ಲ ಮಾಡ್ಕೊಂಡು ಸೀದಾ ಗಾಡಿ ಹತ್ರ ಬಂದು ಇವಾಗ ಈ ಗಾಡಿ ಮ್ಯಾಗ ಹೆಂಗಾಗೈತಿ ನೋಡೋಣ. ನಿನ್ನೆ ಎಲ್ಲ ತೊಳೆದು ಹೋಗಿದ್ವಿ ಕ್ಲೀನ್ ಮಾಡಿ. ನಿನ್ನೆ ಗಾಡಿ ಎಲ್ಲ ಮ್ಯಾಗ ತೊಳೆದು ಹೋಗಿದ್ವಲ್ಲ, ಈ ಥರ ಆಗಿದೆ ನೋಡಿ. ಈಗ ಎಲ್ಲ ಕ್ಲೀನ್ ಇದೆ ಇವಾಗಿದು, ಆದರೂ ಸ್ವಲ್ಪ ವರ್ಷಿ ಪೇಂಟ್ ಮಾಡ್ಬೇಕು. ಇದಕ್ಕೆ ಚೆನ್ನಾಗಿದೆ ಅಲ್ಲ. ಇವಾಗ ಇದ್ರ ಮ್ಯಾಗ ಏನು ಪೇಂಟ್ ಮಾಡಿದ್ವಲ್ಲ, ಇದ್ರ ಮ್ಯಾಗ ಮಳೆ ಆಗಲಿ ಬೇಕಾದಂಗೆ ಮಳೆ ಆದರೂ ಒಂದು ಹನಿ ಒಳಗೆ ನೀರು ಹೋಗಂಗಿಲ್ಲ, ಅಷ್ಟು ಬಂದೋಬಸ್ತ್ ಆಗೋಗ್ಬಿಡ್ತೈತಿ ಇದು ಮ್ಯಾಗ, ಟಾಪ್ ಮ್ಯಾಗ. ಪೇಂಟ್ನೋ ಪೇಂಟ್ ಮಾಡ್ತೀನಿ ಅಂತ ಹೇಳಿ ಇವತ್ತು, ಸೊ ಮಾಡಿದ್ರೆಲ್ಲ ಅನುಕೂಲ ಆಗುತ್ತೆ. ಇದು ಇನ್ನೂ ಕ್ಲೀನ್ ಆಗಬೇಕಿತ್ತು ಕಂಟಿನ್ಯೂ ಲೈನ್ ಲೆಕ್ಕ ಪ್ರಕಾರ. ಯಾಕಪ್ಪ ಅಂದ್ರೆ ಇದು ನೋಡಿಲ್ಲ, ಇದೆಲ್ಲ ಹೊಲಸಿದೆಲ್ಲ ರಾತ್ರಿ ಟೈಮ್ನಾಗ ಮಾಡಿ ಸರಿಯಾಗಿ ಕ್ಲೀನ್ ಆಗಿಲ್ಲ. ಇವಾಗ ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಪೇಂಟ್ ಮಾಡ್ತಾ ಇದ್ದಾರೆ ನೋಡಲಿ. ಲಾಂಬೆ ಹಚ್ಚಿದ್ರಲ್ಲ ಅಲ್ಲೇ ಫಸ್ಟಿಗೆ ಒಂದು ಕ್ವಾಲಿಟಿ ಹಚ್ತಾರೆ, ಆಮೇಲೆ ಫುಲ್ ಹೊಡಿತಾರೆ. ಅಂದ್ರೆ ಸ್ಪ್ರೇಯಿಂದ ಹೊಡಿಬೋದಿತ್ತು, ಸ್ಪ್ರೇದಿಂದ ಅದಕ್ಕಿಂತ ಇದನ್ನು ಹೊಡಿ ಅಂತ ಜಾಸ್ತಿ ಹೇಳಿಬಿಟ್ಟಿವಿ. ಕೈಲಿ ಹೊಡಿ ಮ್ಯಾಗ ಫುಲ್ ಎಲ್ಲ ರಪ್ಪಗೆ. ಸ್ಪ್ರೇ ಏನಾಗುತ್ತೆ ತೆಳ್ಳಗಾಗುತ್ತೆ, ಇದು ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ದಿಪ್ಪು ಬರುತ್ತೆ. ಸ್ಪ್ರೇ ಅದು ಚೆನ್ನಾಗಿ ಕಾಣುತ್ತೆ, ಇದರಿಂದ ಸ್ವಲ್ಪ ಚೆನ್ನಾಗಿ ಕಾಣಂಗಿಲ್ಲ. ಬಟ್ ಏನಪ್ಪ ಅಂದ್ರೆ ಪೇಂಟ್ ಅದಕ್ಕಿಂತ ಇದು ಜಾಸ್ತಿ ಹೋಗುತ್ತೆ. भाई उसको स्प्रे से मार देने का ऊपर से हल्का हल्का कलर लगता है ऊपर ना, तो जल्दी जंग भी पकड़े. ब्रश से मारूंगा जाड़ा कलर, ब्रश से थोड़ा मोटा कलर. हाँ हाँ हाँ. ಮತ್ತು ಹೊಳ್ಳೆ ಫ್ರೆಂಡ್ಸ್ ಇವಾಗ ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ, ಇದನ್ನು ಹಚ್ಚಿದ ಮೇಲೆ 2 ಅವರ್ ಬಿಟ್ಟಿದ್ವಿ, 2-3 ಅವರ್ ಆಯ್ತು ಬಿಟ್ಟು. ಮಧ್ಯಾಹ್ನ 1 ಗಂಟೆ ಆಯ್ತು ಇವಾಗ ವಾಪಸ್ ಮತ್ತೆ ಪೇಂಟ್ ಮಾಡ್ತಾ ಇದ್ವಿ. ಫುಲ್ ಒತ್ತಾಡಿದ್ರೆ ಆ ಕಡೆಯಿಂದ ಹಚ್ಕೊಂಡು ಬರ್ತಾ ಇದ್ದಾನೆ ನೋಡಿ ನಮ್ಮ ಪೇಂಟ್ರ್ ಬಾಯ್. ಸೊ ಹೆಂಗಿದೆ ನೋಡಿ, ಫುಲ್ ಬೆಳ್ಳಗೆ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಕಂಟಿನ್ಯೂರ ಕೈಲಿ ಹಚ್ತಾ ಇದೆ ನೋಡಿ. ಇದು ಡಬಲ್ ಕ್ವಾಲಿಟಿ ಇದೆಲ್ಲ. ಫುಲ್ ಒಂದು ದಮ್ ಹಚ್ಕೊಂಡು ಬಂದುಬಿಟ್ರೆ ಫುಲ್ ಫಿನಿಶಿಂಗ್ ಆಗುತ್ತಾ. ಮ್ಯಾಲ್ದ ಕೆಲಸ ಮುಗಿದು ಹೋಗುತ್ತೆ ನಮ್ಮದು. ಮಳೆ ಆಗಲಿ ಬಿಡಲಿ ನಡೀತೈತಿ ಕೆಲಸ. ನೋಡಿದ್ರೆ ಬಿಸಿಲು ಸಿಕ್ಕಾಪಟ್ಟಿ ಬಿಸಿಲು, ನನಗಂತೂ ಇಲ್ಲಿ ಬಿಸಿಲಾಗಿರೋಕೆ ಆಗ್ಲಾರಷ್ಟ ಇದು. पेंटर बस छतरी हिಡ್ಕೊಂಡು पेंट हच्चकತ್ತಾನ. बहुत गर्मी लग रहा है ना. धूप है. हाँ बहुत धूप है. अभी बहुत धूप लगती है, रात में बहुत ये मौसम थोड़ा चेंज हो जाता है. लेकिन आज में थोड़ा ये टाइम में थोड़ा अच्छा लग रहा है ना, काम करने में हो रहा है. नहीं तो बारिश में कुछ भी नहीं होता है. ನಮ್ದೊಂದು ಇನ್ನೊಂದು ಮಳೆ ಒಂದು ಆಗ್ತಾಯಿಲ್ಲ, ಬಿಸಿಲು ಒಂದು ಐತಿ. ನಾವು ಕೆಲಸ ಮಾಡೋದಕ್ಕೆ ಈ ಮಳೆ ಆಗ್ಲಾರ್ದಕ್ಕೆ ಕೆಲಸ ಬರೋಬರಿ ಅನ್ಸಕತ್ತೈತಿ. ಇಲ್ಲಪ್ಪ ಅಂದ್ರೆ ಮಳೆ ಗಿಳಿ ಆದರೆ ಇವೆಲ್ಲ ಪೇಂಟ್ ಎಲ್ಲ ಖರಾಬಾಗಿ ಹೋಗ್ಬಿಡ್ತೈತಿ. ನಮ್ಮ ಪೇಂಟ್ರ್ ಬಾಯ್ ಇವಾಗ ಎಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಪೇಂಟೆಲ್ಲ ಹಚ್ಚಿದ ಮ್ಯಾಗ ಇಲ್ಲ ಸ್ವಲ್ಪ ಕೆಲಸ ಐತಿ ಹೋಗ್ಬರುಂಬ ಅಂತಂದು ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಇವಾಗ ಟಾಟಾ ಶೋರೂಮಿಗೆ ಕರ್ಕೊಂಡು ಬಂದಾರೆ ನಮ್ಮ ಮನೇಲಿ. ಟಾಟಾ ಶೋರೂಮಿಗೆ ಏನು ಕೆಲಸ ಐತೆ ಅಂತ ನೋಡೋಣ ಅಂತ ಬರ್ರಿ. तुमने किया था काम, कलर होने का है. ये कौन सा एरिया है? सुरवा टाटा शोरूम बंदी हुई. ಇಲ್ಲೊಂದು ಟಾಟಾ ಕ್ಯಾಬಿನ್ ಇದೆ ನೋಡಿಲ್ಲ ಈ ಗಾಡಿಗೆ. ಈ ಟಾಟಾ ಕ್ಯಾಬಿನ್ ಅಲ್ಲೊಂದು ಟಾಟಾ ಕ್ಯಾಬಿನ್ ಇದೆ. ಇವ್ರು ಟಾಟಾ ಕ್ಯಾಬಿನ್ ಇವ್ರು ನೋಡ್ಕೊಂಬರಕ್ಕೆ ಬಂದಿದ್ರು. ಅಂದ್ರೆ ಇವರು ಕ್ಯಾಬಿನ್ನ ಏನು ಮಾಡ್ತಾರಪ್ಪ ಅಂದ್ರೆ, ಟಾಟಾ ಕ್ಯಾಬಿನ್ ತೊಗೊಂಡೋಗಿ ಇವ್ರು ರೆಡಿ ಮಾಡಿ ಸೇಲ್ ಮಾಡ್ತಾರೆ. ಇದು ಹೆಂಗೆ ಅಂತ ಹೇಳ್ತೀನಿ ಬರ್ರಿ, ನಿಮ್ಗೆ ಹೋಗ್ತಾ ಏನೇನು ಮಾಡ್ತಾರಪ್ಪ ಅಂತಂದು. ಕಂಪ್ನಿ ತರಪಲೆ ಇವೆಲ್ಲ ಏನಾಗಿರ್ತವೆ ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಅವ್ರು ಬೇರೆ ಕ್ಯಾಬಿನ್ ಹಾಕಿ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿದ್ರೆ ಚೆಸ್ಸಿನೂ ತೊಗೊಂಡಾರೆ ಇವರು, ಸೆಕೆಂಡ್ ಹ್ಯಾಂಡ್ ಚೆಸ್ಸಿ. ಇವೆಲ್ಲ ಸೆಕೆಂಡ್ ಚೆಸ್ಸಿ ನೋಡಿಲ್ವ,
ಇವು 3 ಚೆಸ್ಸಿ ತೊಗೊಂಡ ಟೋಟಲ್ ಆಗಿ ಇವರು 3 ಚೆಸ್ಸಿ ಸ್ವಲ್ಪ ಇದು ಡ್ಯಾಮೇಜ್ ಐತಿ, ಅದು ಡ್ಯಾಮೇಜ್ ಐತಿ. ಇವನ್ನ ಚೆಸ್ಸಿ ತೊಗೊಂಡೋಗಿ ಇವರು ರೆಡಿ ಮಾಡ್ತಾರೆ. ಯಾವ ಥರಪ್ಪ ಇವು ಏನಾರು ಆಕ್ಸಿಡೆಂಟ್ ಆಗಿ ಬೆಂಡ್ ಆಗಿರ್ತಾವೆ ಶೋರೂಮ್ದವರೆಲ್ಲ ಚೆಸ್ಸಿ ತೆಗಿಬೇಕಂತ ಹೇಳಿ ತೆಗೆದಿರ್ತಾರಲ್ಲ ಆ ಚೆಸ್ಸಿ ಇವನ್ನ ತೊಗೊಂಡೋಗಿ ಇವರು ಎಕ್ದಮ್ ಓಕೆ ಮಾಡಿಬಿಡ್ತಾರೆ. ಚೆಸ್ಸಿ ಹೊಸ ಹಂಗಿರ್ತಾವೆ ಹಂಗತೆ ಅವ್ರು ಏನೋ ಲಾಸ್ ಆಗಿ ಜಂಗ್ ಹತ್ತಿರಂಗಿಲ್ಲ ಇವು ಅಷ್ಟೇ. ಮ್ಯಾಗಡೆ ನೋಡಿದ್ರೆ ಪೇಂಟ್ ಮಾತ್ರ ಫಸ್ಟ್ ಕ್ಲಾಸ್ ಆಗೈತಿ. ಫುಲ್ ವೈಟ್ ಆಗಿಬಿಟ್ಟೈತೆ ನೋಡ್ರಿ. ಎಲ್ಲಿ ನೀರು ಏನು ಒಳಗೆ ಹೋಗೋದಿಲ್ಲ, ನೋ ಲೀಕೇಜ್, ನೋ ಡ್ಯಾಮೇಜ್. ಬೇಕಾದಂಗೆ ನೀರಿಗೆ ಎಲ್ಲಿ ನೀರೇನು ಹಾಳಾಗಂಗಿಲ್ಲ. ಇಷ್ಟು ಮಜಬೂತ್ ಆಗಿಬಿಟ್ಟೈತೆ ನೋಡ್ರಿ. ಇನ್ನೊಂದು ಏನಪ್ಪ ಅಂದ್ರೆ ನೀವು ಇವಾಗಲೇ ಹೋಗಿದ್ವಲ್ಲ ಶೋರೂಮಿಗೆ, ಅಲ್ಲಿ ಚೆಸ್ಸಿ ಕ್ಯಾಬಿನ್ ನೋಡ್ಕೊಂಬರಕ್ಕೆ ಹೋಗಿದ್ವಿ ನಾವು. ಚೆಸ್ಸಿ ಕ್ಯಾಬಿನ್ ನೋಡ್ಕೊಂಬರಕ್ಕೆ ಹೋದಾಗ ಅಲ್ಲಿ ಏನಾಯ್ತಪ್ಪ ಅಂದ್ರೆ, ಸೊ ಇವಾಗ ಅವ್ರು ಬಂದಿದ್ರು ಇನ್ನೊಬ್ಬರು ಬಾಡಿ ಬಿಲ್ಡರ್ ಅವರು, ಅಲ್ಲಿ ನಾವು ಗಾಡಿ ಬಿಟ್ಟಿವಲ್ಲ ಅವರೇ ಅವ್ರೇನು ಮಾಡ್ತಾರಪ್ಪ ಅಂದ್ರೆ ಶೋರೂಮಲ್ಲಿ ಇವಾಗ ಆಕ್ಸಿಡೆಂಟ್ ಆಗಿರ್ತಾವೆ ಅವ್ರ ಗಾಡಿ, ಶೋರೂಮ್ದವ್ರು ಅವ್ರು ಏನು ಮಾಡ್ತಾರೆ ಕ್ಯಾಬಿನ್ ಚೇಂಜ್ ಮಾಡ್ಬೇಕಂತ ಹೇಳಿರ್ತಾರಲ್ಲ, ಕ್ಯಾಬಿನ್ ಚೇಂಜ್ ಮಾಡ್ತಾರೆ. ಆ ಕ್ಯಾಬಿನ್ ಉಳಿದವ್ರು ಚೇಂಜ್ ಮಾಡಿರ್ತಾರಲ್ಲ ಅದೇ ಕ್ಯಾಬಿನ್ನ ಇವರು ಖರೀದಿ ಮಾಡ್ಕೊಂಬಂದು ರೆಡಿ ಮಾಡಿ ಬೇರೆದವ್ರಿಗೆ ಸೇಲ್ ಮಾಡ್ತಾರೆ. ಬಟ್ ಲಾಸ್ ಯಾರಿಗಂದ್ರೆ ಇವ್ರಿಗೆ ಲಾಸ್ ಅದು, ಯಾರಿಗೆ ಗಾಡಿಯವ್ರಿಗೆ ಲಾಸ್ ಅದು. ಇವಾಗ ಕ್ಯಾಬಿನ್ನ ಅವ್ರು ತೊಗೊಂಡು ಬೇರೆ ಕ್ಯಾಬಿನ್ ಹಾಕಿ ಕೊಟ್ಬಿಡ್ತಾರೆ, ಹೊಸ ಕ್ಯಾಬಿನ್ ಹಾಕಿರ್ತಾರಲ್ಲ ಅದ್ರ ಅಮೌಂಟ್ ಏನು ತೊಗೊಂಡಿರ್ತಾರೆ. ಬಟ್ ಹಳೆ ಕ್ಯಾಬಿನಿಗೆಲ್ಲ ಏನು ಅಮೌಂಟ್ ಇರುತ್ತಲ್ಲ ಆ ಅಮೌಂಟ ಕಮ್ಮಿ ರೇಟಿಗೆ ಕೊಟ್ಬಿಟ್ಟಿರ್ತಾರೆ ಅವ್ರು. ಅಂದ್ರೆ ಕ್ಯಾಬಿನಿಗೆ ಒಂದು 10,000 15,000 20,000 ಕೊಟ್ಬಿಟ್ಟಿರ್ತಾರೆ. ಅದೇ ಕ್ಯಾಬಿನ ಶೋರೂಮ್ದವರು ಹೊರಗಡೆ 40,000 50,000 ಇವರು ಬೇರೆದವ್ರಿಗೆ ಮಾರ್ತಾರೆ. ಅವರು 45,000 ರೂಪಾಯಿಗೆ ಮಾರಿದ್ದೆ ಇವ್ರು ತೊಗೊಂಬಂದು ರೆಡಿ ಮಾಡಿ ಇವ್ರು ಒಂದು 1,00,000 1,50,000 ಇವ್ರು ಮಾರ್ತಾರೆ. ಈ ಥರ ಕ್ಯಾಬಿನ್ ವ್ಯಾಲ್ಯೂಯೇಷನ್ ಆಗುತ್ತದೆ. ಸೊ ಕ್ಯಾಬಿನ್ ಯಾರಾದರೂ ಆಕ್ಸಿಡೆಂಟ್ ಆಗಿರ್ತವೆ ಕ್ಯಾಬಿನ್ ನೀವು ಶೋರೂಮ್ದಲ್ಲಿ ಬಿಟ್ಬಿಡ್ತಿರಲ್ಲ ಅಲ್ಲೇ ಬಿಡಕ್ಕೆ ಹೋಗ್ಬಿಟ್ರೆ ಅವ್ನು ತೊಗೊಂಬಂದು ಹೊರಗಡೆ ಹೊರಗಡೆ ಮಾರಿದರೆ ನಿಮಗೆ 1 to double ರೇಟ್ ಮಾರಿ ನಿಮ್ಗೆ ಲಾಭ ಆಗುತ್ತೆ. ಶೋರೂಮ್ದವ್ರಿಗೆ ಬಿಟ್ಟುಬಿಟ್ರೆ ಶೋರೂಮ್ದವ್ರನ್ನ ಲಾಭ ಮಾಡ್ಕೊಂಡು ಕೈ ಬಿಟ್ಬಿಡ್ತಾರೆ, ಅವ್ರಿಗೆ ಲಾಭ ಅದು, ನಿಮಗೆ ಲಾಸು. ಅವ್ರ ಹತ್ರ ಎಲ್ಲ ಟಾಟಾ ಕ್ಯಾಬಿನು ಟಾಟಾ ಚೆಸ್ಸಿ ಎಲ್ಲ ಹಿಂಗೆ ಚೆಸ್ಸಿನೂ ಮತ್ತು ಅದೇ ಥರ. ಯಾವ ಥರ ಅಂದ್ರೆ ಚೆಸ್ಸಿ ಇವಾಗ ಕಮ್ಮಿ ರೇಟ್ನಾಗ ಚೇಂಜ್ ಮಾಡಿಸಿರ್ತಾರಲ್ಲ, ಚೆಸ್ಸಿ ಬೆಂಡ್ ಐತಿ ಚೆಸ್ಸಿ ತೆಗಿಬೇಕಂತ ಹೇಳ್ತಾರಲ್ಲ, ಅದು ತೆಗೆದಿರೋದನ್ನ ಚೆಸ್ಸಿನ ಬೇರೆದವ್ರಿಗೆ ಮಾರ್ತಾರೆ. ಅವ್ರು ಆ ಚೆಸ್ಸಿನ ರೆಡಿ ಮಾಡಿ ಮತ್ತು ಬೇರೆದವ್ರಿಗೆ ಮಾರಿಬಿಡ್ತಾರೆ. ಸೊ ಒಟ್ಟು ಲಾಸ್ ಆಗೋದಿಲ್ಲ ಕಸ್ಟಮರ್ ಅಂದರೆ ಗಾಡಿಯವ್ರು ಇರ್ತಾರಲ್ಲ, ಏನು ಚೇಂಜ್ ಮಾಡಿಸಿರ್ತಾರಲ್ಲ ಅವ್ರಿಗೆ ಲಾಸ್. ಅವ್ರು ಏನು ಮಾಡ್ಬೇಕಂದ್ರೆ ಅದನ್ನ ಚೇಂಜ್ ಎಲ್ಲ ಮಾಡಿಸಿ ಮೆಟೀರಿಯಲ್ಸ್ ಎಲ್ಲ ಏನು ಮಾಡ್ಬೇಕಂದ್ರೆ ಹೊರಗಡೆ ತೊಗೊಂಡೋಗಿ ಬೇರೆದವರಿಗೆ ಸೇಲ್ ಮಾಡಿಬಿಡ್ಬೇಕು. ಸ್ವಲ್ಪ ಅಮೌಂಟ್ ಜಾಸ್ತಿ ಉಳಿತೈತಿ. ಎಂಥವ್ರಿಗೆ ಸೇಲ್ ಮಾಡಬೇಕಪ್ಪ ಅಂದ್ರೆ ಶಿಕ್ಷಕರಿಗೆ ಕೊಡಬಾರ್ದು. ಯಾರು ಬಾಡಿ ಬಿಲ್ಡರ್ ವರ್ಕರ್ಸ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಆಗಿ ಭೇಟಿಯಾಗಿ ಅವರಿಗೆ ಕೊಡಬೇಕು ಸಾಮಾನು. ಅಂದ್ರೆ ಒಂದು ರೇಟಿಗೆ ತೊಗೊತಾರೆ ಅವರು. ಇಲ್ಲಪ್ಪ ಅಂದ್ರೆ ಕಮ್ಮಿ ರೇಟಿಗೆ ತೊಗೊಂಡು ನಮಗೆ ಲಾಸ್ ಟೋಟಲಾಗಿ. ಅದನ್ನೇ ಇವತ್ತು ನೋಡ್ಕೊಂಬರಕ್ಕೆ ಹೋಗಿದ್ದೀವಿ. ಇಂಥ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಬೇಕಾಗತ್ತೆ ನಾವು. ಅದಕ್ಕೋಸ್ಕರ ಬನ್ನಿ ಇವಾಗ ನಮ್ಮ ಪೇಂಟ್ರ್ ಬಾಯ್ ಇಲ್ಲಿ ಹೋಗ್ಯಾನ, ಬರ್ತೀನಿ ಅಂದ್ರೆ ಬಂದಂದ್ರೆ ಏನೋ ರಾಖಿ ಹಬ್ಬ ನಿನ್ನೆ ಆಗಿತ್ತಲ್ಲ, ರಾಖಿ ಏನೋ ಕಟ್ಟಿಸ್ತಾನಂತ ಕೈಗೆ. ಬನ್ನಿ ಇವತ್ತು ಹೋಗಿ ರಾಖಿ ಹಬ್ಬ ಮಾಡ್ಕೊಂಬರಕ್ಕೆ ಹೋಗೋಣಂತ. ನಮ್ಮ ಪೇಂಟ್ರ್ ಬಾಯ್ ಇವಾಗ ಇಲ್ಲೊಂದು ಮನೆ ಕರ್ಕೊಂಬಂದಾನ ರಾಖಿ ಕಟ್ಸಕ್ಕಂತಂದು, ಅದಕ್ಕೋಸ್ಕರ ಬಂದೀವಿ. ಏ ಚೋಟು ಕ್ಯಾ ಕರ್ ರಹೆ ಸ್ಕೂಲ್ ಅಭಿ ಆಯಾ? ಅಲ್ಲಿ ಪಾರ್ಕಿಂಗ್ನಾಗ ಒಂದು ಪಾನ್ ಶಾಪ್ ಅಂಗಡಿ ಐತಲ್ಲ ಅವ್ರದ್ದು ಇದು ಮನೆ. ये वाला ना लेफ्ट अब आपका बहन मुंबई में भी हो गया ना उस्ताद। बाबू बहुत किस्मत वाले के बहन नहीं है, कोई त्योहार पड़ता है ना तो रोते हैं सब। पर ले ये तुम्हारा भी नहीं ना नहीं दे नहीं मैं नहीं वो छोटी है ना इसलिए। चलो हो गया ना। इसमें रख लेगा। हाँ? हाँ रख दो उसमें। चलो बस बैठ जाओ।
ಅಂತೂ ಒಟ್ಟು ನಮ್ಮ ಪೇಂಟ್ರ್ ಬಾಯ್ ಅಂತೂ ರಾಖಿ ಕಟ್ಸಿಬಿಟ್ಟು ನನ್ನ ಕೈಗೆ. ಮುಂಬೈದಾಗೂ ನಮ್ಮ ತಂಗಿಯರ್ ಅದಂಗೆ ಅರ್ಥ. ಫ್ರೆಂಡ್ಸ್, ಇವಾಗ ಫೈನಲಾಗಿ ರೂಮಿಗೆ ಬಂದ್ವಿ. ಪೇಂಟ್ರನ್ನ ಒಂದು ಸ್ವಲ್ಪ ಯಾರ ಕೆಲಸ ಇತ್ತಂತ ಅಲ್ಲಿ ಹೋದ್ರು. ಸೊ ಅಲ್ಲೇ ಬರ್ಬೇಕಾದ್ರೆ ದಾರ್ಯಾಗ ಊಟ ಮಾಡ್ಕೊಂಡು ಬಂದ್ಬಿಟ್ಟೆ ಹಂಗೆ. ಸೊ ಇವಾಗಂತೂ ಸೀದಾ ರೂಮಿಗೆ ಬಂದ್ವಿ. ಇವತ್ತಂತೂ ಏನೂ ಕೆಲಸ ಜಾಸ್ತಿ ಮಾಡಿಲ್ಲ. ಸೊ ಮಳೆ ಒಂದು ಆಗೈತಿ, ಹಾಗಾಗಿ ಇವಾಗಂತೂ ಮಲ್ಗೋಣ. ಗುಡ್ ನೈಟ್ ಫ್ರೆಂಡ್ಸ್, ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ. ಟಾಟಾ, ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ದಿ ನೆಕ್ಸ್ಟ್ ಡೇ. ಹಾಯ್, ನಮಸ್ಕಾರ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲಿದ್ದೀವಿ ಅಂದ್ರೆ ರೂಮ್ನಾಗಿದ್ದೀವಿ. ಇಲ್ಲಿಂದ ಇವಾಗ ಸೀದಾ ಗಾಡಿ ಹತ್ರ ಹೋಗ್ಬೇಕಂತ ಮಾಡೀನಿ. ಯಾವ ಗಾಡಿ ಹತ್ರ ಅಂದ್ರೆ ನೋಡೋಣ, ಬನ್ನಿ ಹೇಳ್ತೀನಿ. ನಾಷ್ಟ ಏನಪ್ಪ ಅಂದ್ರೆ ಸಾಂಬಾರು ದಾಲ್ ಮಾಡಿದ್ದಾರೆ. ಸೊ ರೈಸ್, ಬನ್ನಿ ರೈಸ್ ದಾಲ್ ತಿನ್ನೋದು ಇವಾಗ. ಫ್ರೆಂಡ್ಸ್, ಇವಾಗ ನಾಷ್ಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಕಲರ್ ಬಾಯ್ ಬಂದಿದ್ದ ನೋಡಿಲ್ಲಿ, ಕಲರ್ ಬಾಯ್. ಹೋಗ್ತಾ ಇದ್ದೀವಿ ಗ್ಯಾರೇಜ್ ಹತ್ರ. ಬನ್ನಿ ಸ್ಕೂಟಿ ಹತ್ತೋದು ಹೋಗೋದು ಇವಾಗ. ಚಲೋ. ಗಾಡಿ ಹತ್ರ ನೋಡಿದ್ದೀವಲ್ಲ, ಕೆಲಸ ಇನ್ನೂ ಮಾಡಿಲ್ಲ. ಬಟ್ ಕೈ ಇಟ್ಟಿದ್ರಂತ ಏನೋ ಅರ್ಜೆಂಟ್ ಬೇರೆ ಕೆಲಸ ಐತಂತ, ಹಂಗಾಗಿ ಬೇರೆ ಗಾಡಿ ಕೆಲಸ ಮಾಡಕತ್ತಾರೆ ಅವರು. ಈ ಡೋರ್ ಬೆಂಡ್ ಆಗಿತ್ತಲ್ಲ, ಇದು ಸ್ವಲ್ಪ ಸೀದಾ ಮಾಡ್ಯಾರ ನೋಡಿದ್ವಿ. ಇನ್ನೂ ಸ್ವಲ್ಪ ಎಲ್ಲ ಸೀಟ್ ಕೆಲಸ ಐತೆ, ಮಾಡ್ತಾ ಇದ್ದಾರೆ. ಮಾಡಿ ಒಟ್ಟು ಮಾಡಿಕೊಡ್ತೀನಿ ಅಂತ ಹೇಳೋಣ. ಬರ್ರಿ ನಾವು ಹೋಗೋಣ ಇವಾಗ. ಆಯಾ ರುಕು ಕहाँ पे? ಇವಾಗ ಈ ಕಡೆ ಪಾರ್ಕಿಂಗ್ ಬಂದಿದ್ವಿ. ಯಾಕೆ ಬಂದಿದ್ವಪ್ಪ ಅಂದ್ರೆ ಈ ಆ ಲಯನ್ ಗಾಡಿ ಚಾವಿ ಇದೆ, ಡೋರ್ ಚಾವಿ. ಇದು ಹೊಸದು ಹಾಕ್ಸಿದ್ದು ಚಾವಿ, ಇದು ಹಳೆ ಚಾವಿ. ಇದನ್ನ ಇಸ್ಕೊಂಬರಕ್ಕೆ ಬಂದಿದ್ದಿಲ್ಲ. ಸೊ ನಿನ್ನೆ ಎಲ್ಲ ಹುಡುಕ್ಯಾಡಿ ಇವತ್ತು ಕೊಟ್ಟಣ. ಬರ್ರಿ ಇವಾಗ ಅದೇ ಗಾಡಿ ಹತ್ರ ಹೋಗ್ಬೇಕು. ನೋಡಿ ಕೆಲಸ ಯಾವ ಥರ ಮಾಡ್ತಾರಪ್ಪ ಇವರು. ಸೊ ಇವರೆಲ್ಲ ಟೆಂಪ್ರವರಿ, ಇವರೆಲ್ಲ ಇವ್ರ ಹತ್ರ ಕೆಲಸ ಮಾಡಿಸ್ಲೇಬಾರ್ದು. ಸುಮ್ಮನೆ 1 ನಿಮಿಷ 2 ನಿಮಿಷ ಅಷ್ಟೇ. ಹಂಗಾಗಿ ಏನು ಮಾಡೋಕ್ಕೆ ಬರೋಂಗಿಲ್ಲ. ನಾವಿವಾಗ ಸೀದಾ ಹೋಗೋಣಂತ ಆ ಗಾಡಿ ಹತ್ರ. ಇವಾಗ ನೋಡಿ ಗಾಡಿ ಹತ್ರ ಬಂದೀವಿ. ಕೆಲಸ ಮಾಡ್ತಾ ಇದ್ದಾರೆ ನೋಡಿಲ್ಲ. ಅವನು ಎಷ್ಟು ಬಿಟ್ಟಿದ್ದಾನೆ ಅಷ್ಟು ಕ್ಯಾಚ್ ಹೊಡೆದಿದ್ದಾನೆ ನೋಡಿ. ಇಷ್ಟೆಲ್ಲ ಕೆಲಸ ಐತೆ ಗಾಡಿ ಒಳಗೆ ಅಂದಾಗ ಕಂಡೀಷನ್ ಆಗುತ್ತೆ. ಏನೇನೋ ಮಾಡ್ತಾ ಇದ್ದಾರೆ. ಬರ್ರಿ ನೋಡೋಣ ಅಂತ ಕೆಲಸ. ಇವ್ರು ಎಷ್ಟು ಫಾಸ್ಟ್ ಮಾಡ್ತಾರೆ, ಯಾವ ಥರ ಮಾಡ್ತಾರಪ್ಪ ಅಂತಂದು. ಈ ಗಾಡಿದೆಲ್ಲ ಲಾಕ್ ಎಲ್ಲ ಸರಿ ಮಾಡ್ತಾ ಇದ್ದಾರೆ. ಇವಾಗ ಲಾಕ್ ಐತಲ್ಲ ಅಲ್ಲಿದೆ ನೋಡಿ. ಇದು ಲಾಕ್ ಏನಾಗೈತಪ್ಪ ಅಂದ್ರೆ ಡಬಲ್ ಲಾಕ್ ಆಗ್ತಾಯಿದ್ದು. ಡಬಲ್ ಲಾಕ್ ಆಗಿದ್ರೆ ಒಳ್ಳೆ ಓಪನ್ ಆಗಂಗಿಲ್ಲ. ಚಾವಿ ಹಾಕಿದ್ರೆ ಓಪನ್ ಆಗಲ್ಲ, ಏನು ಮಾಡಿದ್ರೆ ಓಪನ್ ಆಗಲ್ಲ. ಅದಕ್ಕೆ ಅವ್ರಿಗೆ ಚಾವಿ ಕೊಟ್ಟೀನಿ. ಒಟ್ಟು ನಮ್ಗೆ ಲಾಕ್ ಆರಾಮಾಗಿ ತೆಗಿಬೇಕು, ಆರಾಮಾಗಿ ಹಾಕಬೇಕು. ಯಾಕಂದ್ರೆ ಒಂದು ದಿನದ ಕೆಲಸ ಅಲ್ಲ ಇದು. ನಾವು ದಿನನಿತ್ಯ ಯೂಸ್ ಮಾಡೋಂಥ ಡೋರ್ಗಳು ತೆಗೆದು ಹಾಕೋದು, ಸರಿಯಾಗಿ ತೆಗಿಯೋಕೆ ಬರಲಿಲ್ಲ, ಸರಿಯಾಗಿ ಹಾಕಕ್ಕೆ ಬರಲಿಲ್ಲ ಅಂದ್ರೆ ಸಮಸ್ಯೆ ಅಲ್ಲ. ಅದಕ್ಕೋಸ್ಕರ ಕಂಡೀಷನ್ನಾಗಿ ಓಕೆ ಮಾಡಿಸೋದು. ಮತ್ತು ಗ್ಲಾಸು ಏರ್ಬೇಕು, ಇಳಿಬೇಕು, ಇದೆಲ್ಲ ಮಾಡ್ತಾಯಿದ್ದಾರೆ ಕೆಲಸ ಐತಿ ಸಿಕ್ಕಾಪಟ್ಟಿ. ಬೇರೆ ನೋಡಿ ಇಲ್ಲಲ್ಲ ಇದು ಏನು ಮಾಡಲ್ಲ. ಇದಕ್ಕೆಲ್ಲ ವೆಲ್ಡಿಂಗ್ ಫುಲ್ ತುಂಬಬೇಕು. ಅವ ಮಗ ಇಲ್ಲೋ ಸ್ವಲ್ಪ ಇಟ್ಟು ಚಲೋ ಅದೇಕ ಹೇಳಿಬಿಟ್ಟು ಕಳಿಸಿಟ್ಟ ನೋಡಿಲ್ಲ ಹೆಂಗೈತಿ. ಇವಾಗೆಲ್ಲ ಅವ ಏಟ್ ಮಾಡೋನಿಲ್ಲ, ಅದು ಅಷ್ಟರಾಗೂ ಕೆಲಸ ಮಾಡ್ಬೇಕು ಇವಾಗ. ಈಗ ಇಲ್ಲೆಲ್ಲ ಬಿಟ್ಟ ನೋಡಿ, ಇದೆಲ್ಲ ಇಲ್ಲ ತುಂಬಕ್ಕಿದೆ ಅಂದ್ರೆ ಸಪೋರ್ಟ್ ಇರುತ್ತೆ. ಭಾಳ ಐತಿ ಕೆಲಸ ಮಾಡಿದ್ರು ಇರಲಾಗ. ಇದೆಲ್ಲ ಇದು ಬಿಟ್ಟಿದ್ದಾರೆ. ಸೊ ಮಾಡಲಿ. ಈ ಥರ ಜಳ್ಗಿ ಇದೆಯಲ್ಲ, ಈ ಥರ ಇದು ಮೇನ್ ಇಂಪಾರ್ಟೆಂಟ್. ಈ ಥರ ಹಾಕಿಸ್ಬೇಕು ಗಾಡಿ ಒಳಗೆ. ಯಾಕಂದ್ರೆ ಇದು ಯಾಕೆ ಹಾಕಿಸ್ಬೇಕಪ್ಪ ಅಂದ್ರೆ ಎಲ್ಲರ ಗಾಡಿ ಕಳ್ತನ ಆಗೋ ಚಾನ್ಸಸ್ ಜಾಸ್ತಿ. ಏನು ಮಾಡ್ತಾರಪ್ಪ ಅಂದ್ರೆ ಮೇನ್ ಗ್ಲಾಸ್ ತೆಗೆಯೋದಕ್ಕಿಂತ ಸೈಡಿಂದ ಈ ಗ್ಲಾಸ್ ತೆಗೆದು ಡ್ರಾವರ್ಗಳು ಹಿಂಗೆ ಮಲ್ಕೊಂಡಿರ್ತಾರಲ್ಲ, ಹಿಂಗೆ ಮಲ್ಕೊಂಡಾಗ ಮೊಬೈಲು ಕಳ್ತನ ಆಗೋದು, ಒಳಗೆ ಇಂಥವೆಲ್ಲ ಕಳ್ತನ ಆಗೋದು ಜಾಸ್ತಿ ಈ ಗ್ಲಾಸಿಂದ. ಅದಕ್ಕೆ ಅವರು ಈ ಥರ ಮಾಡಿಸ್ಬಿಟ್ಟಿರ್ತಾರೆ ಸಪೋರ್ಟ್. ಈ ಕಡೆ ಐತಿ, ಆ ಕಡೆ ಇಲ್ಲ. ಆ ಕಡೆ ನಾವು ಮಾಡಿಸ್ಬೇಕು, ಇವಾಗ ಹಾಕ್ಬೇಕು. ಇವಾಗ ಮಧ್ಯಾಹ್ನ ಆಯಿತು. ಇವಾಗ ಬಾಡಿ ಬಿಲ್ಡರ್ ಅವ್ರ ಮನೆಗೆ ಹೋಗ್ತಾಯಿದ್ವಿ. ಬನ್ನಿ ಇವಾಗ ಸೀದಾ ಅವ್ರ ಮನೆಗೆ ಹೋಗೋಣಂತ.
ಅವ್ರ ಮನೆಗೆ ಬಂದಿದ್ವಿ, ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕಂತಂದು ಇಲ್ಲೇ ಊಟ ಮಾಡ್ತಾಯಿದ್ವಿ ನೋಡಿ. ಇವಾಗ ಆಲೂ ಬಾಜಿ, ಚಪಾತಿ, ದಾಲು, ರೈಸ್, ಇವರೇ ಮಾಲಕರು. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮಾಡ್ಕೊಂಡು ಗಾಡಿ ಹತ್ರ ಬಂದ್ವಿ. ಅಲ್ಲೇ ರೆಸ್ಟ್ ಮಾಡಿದ್ವಿ, ಒಂದು 2 ತಾಸು ರೆಸ್ಟ್ ಮಾಡಿ ಈಗ ಎದ್ದು ಬಂದೀವಿ. ಗಾಡಿ ಕೆಲಸ ಮಾಡ್ತಾಯಿದ್ದಾರೆ, ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಇವರು ಮಾತ್ರ ಕೆಲಸ ಬರೋಬ್ಬರಿ ಮಾಡಾಕತ್ತಾರ ಅನ್ಸುತ್ತೆ. ಎಲ್ಲ ಕೆಲಸ ಕೇಳಿ ಮಾಡಾಕತ್ತಾರ. ಇವಾಗ ಏನು ಮಾಡ್ತಾರೆ ನೋಡಿ, ಲಾಕ್ ಎಲ್ಲ ಸರಿಯಾಗಿ ಆಗ್ತಾಯಿದ್ದಲ್ಲ, ಅದನ್ನು ರೆಡಿ ಮಾಡಾಕತ್ತಾರ. ಕೆಲಸ ಮಾಡಿದ್ರೆ ಕೆಲಸ ಆಗುತ್ತೆ, ಕೆಲಸ ಮಾಡಲಿಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲಲ್ಲ, ಅದಕ್ಕೋಸ್ಕರ. ಈ ಗಾಡಿದು ನೋಡ್ರಿ, ಇಲ್ಲೇ ಡೋರ್ ಅಂತೂ ರೆಡಿ ಮಾಡಿದ್ರು, ಲಾಕ್. ಇದು ನೋಡಿ, ಮೊದಲೇಕೆ ಓಪನ್ ಆದ್ರೆ ತೆಗಿಯೋಕೆ ಬರ್ತಿದ್ದಿಲ್ಲ, ಇವಾಗ ಹಾಕ್ಬೋದು, ತೆಗಿಬೋದು. ಇಷ್ಟು ಹಾಕಿದ್ರೆ ಆರಾಮಾಗಿ ತೆಗಿಬೋದು. ಈಗ ಬರಂಗಿಲ್ಲ ಅಷ್ಟು ನೋಡಿ, ಎಷ್ಟು ಸ್ಮೂತ್ ಐತೆ, ಎಷ್ಟು ಈಸಿ ಮಾಡಿಬಿಟ್ರಪ್ಪ ಮನ್ಗಂಡ. ಎಲ್ಲ ಅದಕ್ಕೂ ಐಡಿಯಾ ಬೇಕು, ಯಾವ ಥರ ಮಾಡಿ ಎಲ್ಲ ಚೇಂಜ್ ಮಾಡೋದು. ಡೋರು ಭಾಳ ಬೆಂಡಿತ್ತು, ಎಲ್ಲ ತೆಗೆದ್ರಿದ್ರು. ಇದೆಲ್ಲ ಸಿದಾಗ ಇಲ್ಲಿ ಬಂಡೆ ಭಾಳ ಐತಪ್ಪ, ಇದೆಲ್ಲ ಬಿದ್ದಾರ ಲೆವೆಲ ಕಾಣುತ್ತದೆ. ಓಕೆ ಆಯಿತು. ಇವಾಗ ಏನಪ್ಪ ಅಂದ್ರೆ ಒಟ್ಟಿನ ಈ ಗ್ಲಾಸ್ ಮಷಿನ್ ಚೇಂಜ್ ಮಾಡ್ಬೇಕು, ಗ್ಲಾಸ್ ಆರಾಮಾಗಿ ಏರ್ಬೇಕು, ಇಳಿಬೇಕು. ಇವಾಗ ಇದೊಂದು ಕೆಲಸ ಮಾಡ್ಬೇಕು ಅವರು. ಫ್ರೆಂಡ್ಸ್, ಸಾಯಂಕಾಲ ಇವಾಗ 7 ಗಂಟೆ ಆಯಿತು. ಸೊ ಇಲ್ಲಿ ವಾಚ್ಮ್ಯಾನ್ ಇದ್ದಾನೆ, ಇವರು ವಾಚ್ಮ್ಯಾನ್ಗಳು ಈ ಗ್ಯಾರೇಜಿಗೆ. ಸೊ ಗ್ಯಾರೇಜ್ಗಳಲ್ಲಿ ಸಿಕ್ಕಾಪಟ್ಟಿ ಕ್ಯಾಬಿನ್ ವರ್ಕ್ ಮಾಡ್ತಾರೆ, ಟ್ರೈಲರ್ ವರ್ಕ್ ಮಾಡ್ತಾರೆ. ದೊಡ್ಡ ಗ್ಯಾರೇಜ್ ಇದು, ಸಣ್ಣ ಪುಟ್ಟ ಗ್ಯಾರೇಜ್ ಅಲ್ಲ. ಕಮ್ಸೆ ಕಮ್ಮಿ ಒಂದು 10-15 ಕ್ಯಾಬಿನ್ ಒಳಗದವ ರಿಪೇರಿ ಮಾಡೋರು, ಎಲ್ಲ ರಿಪೇರಿ ಮಾಡ್ತಾರೆ. ಬಟ್ ಓನರ್ ಮಾತ್ರ ಬೆಸ್ಟ್ ಇದ್ದಾನೆ, ಹಂಗೇನಿಲ್ಲ. ಬಟ್ ಕೆಲಸ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳೋಣ. ಓನರ್ ಒಂದು ಮಾತು ಹೇಳಿದಂದ್ರೆ ಏನಪ್ಪ ಅಂದ್ರೆ, ಸಸ್ತಾದಾಗ ಹುಡುಕಿದ್ರೆ ಪದೇ ನೀವು ಕೆಲಸ ಮಾಡಿಸ್ಬೇಕಾಗತ್ತೆ. ರೊಕ್ಕ ಜಾಸ್ತಿ ಕೊಟ್ಟರೆ ಚೆನ್ನಾಗಿ ಒಂದು ಕೆಲಸ ಫಿನಿಶಿಂಗ್ ಆಗಿಬಿಟ್ಟು ಒಳ್ಳೆ ಮೇಲೆ ಕಿರಿಕಿರಿ ಬರಲ್ಲ ಅಂತ ಹೇಳಿದ್ರು. ಸೊ ಅದೊಂದು ಮಾತ್ರ ಸತ್ಯ, ಕರೆಕ್ಟ್ ಹೇಳಿದ್ರು ಅವರು. ನಾವು ಸಸ್ತಾದ ಹುಡುಕಾಡಕ್ಕೆ ಹೋದ್ರೆ ಹಿಂಗೈತೆ, ನಮ್ಗೆ ಬರೀ ಡಬಲ್ ಕೆಲಸ ಮಾಡಿಸೋದು ಹತ್ತತ್ತು ನೋಡ್ರಿ. ಇವಾಗ ಇನ್ನೊಂದು ಕೆಲಸ ಏನು ಮಾಡಿದ್ರಪ್ಪ ಅಂದ್ರೆ, ಈ ಗಾಡಿದು ಹೇಳ್ತೀನಿ ನೋಡಿ. ಇವಾಗ ಇದು ಲಾಕ್ ಎಲ್ಲ ಓಕೆ ಆಯ್ತು. ಇವಾಗ ಸಮಸ್ಯೆ ಇರೋದಪ್ಪ ಅಂದ್ರೆ, ಈ ಗ್ಲಾಸ್ ಸರಿಯಾಗಿ ಇಳಿತಾ ಇದೆ, ಈ ಸರಿಯಾಗಿ ಏರ್ತಾ ಇಲ್ಲ. ಮೇನ್ ಸಮಸ್ಯೆ ಅದೇ. ಯಾಕಂದ್ರೆ ಗ್ಲಾಸ್ ಇಳಿಸೋ ಮುಂದೆ ಸಮಸ್ಯೆ ಆಗಬಾರ್ದಲ್ಲ, ಅದೊಂದು. ಇವಾಗ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಈ ಮಷಿನ್ ಖರಾಬ್ ಐತಿ, ಮಷಿನ್ ಚೇಂಜ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ. ಮಷಿನ್ ಅಂದರೆ ಇದೆಲ್ಲ ಸಟ್ಟ ಬರ್ತದೆ, ಒಂದು ಸೆಟ್ ಗ್ಲಾಸಿಂದು. ಇದೊಂದು ಹೆಚ್ಚು ಕಮ್ಮಿ ಒಂದು 1000 ರೂಪಾಯಿ ಹಿಂಗೆ ಬರ್ತೈತಿ. ಕೇಳಬೇಕು, ನಾಳೆ ಗೊತ್ತಾಗುತ್ತೆ. ಈ ಕಡೆನೂ ಅದೇ ಸೇಮ್ ಕೆಲಸ ಬಂದಿದೆ. ಮತ್ತು ಹೊಳ್ಳಿ ಈ ಕಡೆ ಡೋರ್ ಇದೆಯಲ್ಲ, ಸೇಮ್ 2 ಡೋರಿಂದ ಅದ, 2 ಲಾಕ್ ಓಪನ್ ಆಗ್ಯಾವ, ಕರೆಕ್ಟಾಗ್ಯಾವ ಲಾಕ್. ಈಗ ಲಾಕ್ ಕುಂತೈತಿಲ್ಲ, ಆರಾಮಾಗಿ ತೆಗಿಬೋದು. ಹಾಂ, ಓಪನ್ ಆಗುತ್ತೆ ಈಸಿ. ಬಟ್ ಈ ಕಡೆನೋ ಇದು ಮಷಿನ್ ಹೊಸದು ಹಾಕಿದ್ರು ಇವರು. ಅಂದ್ರೆ ಅಲ್ಲಿ ಕೆಲಸ ಮಾಡಿಸಿದ್ವಲ್ಲ, ಅಲ್ಲೇ ಮಷಿನ್ ಹೊಸದು ಹಾಕಿದ್ರು. ಏನಪ್ಪ ಅದು ಮತ್ತೆ ಇದು ಸರಿ ವರ್ಕ್ ಆಗ್ತಾಯಿಲ್ಲ, ಬೇರೆ ಮಷಿನ್ ಹಾಕ್ಬೇಕಂತ. ಏನು ಸಮಸ್ಯೆಪ್ಪ ಅಂದ್ರೆ, ಇಲ್ಲೇನು ಇವ್ರು ಕಿತ್ತ ಪಟ್ಟಿ ವೆಲ್ಡಿಂಗ್ ಮಾಡ್ಯಾರ ನೋಡು, ಇದು ಸರಿಯಾಗಿ ವೆಲ್ಡಿಂಗ್ ಮಾಡಿಲ್ಲ ಇವರು. ಸರಿಯಾಗಿ ಕುಂದಿರಿಸಿ ವೆಲ್ಡಿಂಗ್ ಮಾಡಿದ್ರೆ ಮಷಿನ್ ನಡೀತಿತ್ತು. ನಡಿಲಾರಕ್ಕೆ ಇವಾಗ ಏನು ಹೇಳ್ತಾ ಇದ್ದಾರಪ್ಪ ಅಂದಿವರು, 2 ಮಷಿನ್ ಚೇಂಜ್ ಮಾಡ್ಬೇಕನ್ನಕತ್ತಾರ. ಸೊ 2 ಮಷಿನ್ ಚೆನ್ನಾಗಿ ಅಂದ್ರೆ ಚೇಂಜ್ ಮಾಡಿದ್ರೆ ನಮಗೂ ಬೆಸ್ಟ್. ಯಾಕಂದ್ರೆ ಗ್ಲಾಸು ಡ್ರಾರ್ಗಳಿಗೆ ಅನುಕೂಲ ಇರಬೇಕು. ಇವಾಗ ಡ್ರೈವಿಂಗ್ ಮಾಡ್ತಾರಪ್ಪ ಅದಪ್ಪ, ಈಸಿಯಾಗಿ ಗ್ಲಾಸ್ ಏರಬೇಕು. ಈಸಿಯಾಗಿ ಗ್ಲಾಸ್ ಇಳಿದ್ರೆ ಅವ್ರಿಗೂ ಟೆನ್ಷನ್ ಇರೋಂಗಿಲ್ಲ. ಗ್ಲಾಸ್ ಏರೋದು ದಬಾಸಿ, ಅದು ಹ್ಯಾಂಡಲ್ ಮುರ್ಕೊಂಡು ಹೋಯ್ತು, ಗ್ಲಾಸ್ ಏರ್ತಾ ಇಲ್ಲ, ಇಳಿತಾ ಇಲ್ಲ ಸರಿಯಾಗಿ ಅಂದ್ರೆ ಅವ್ರಿಗೆ ಡ್ರೈವರ್ಗಳಿಗೆ ಸಿಟ್ಟು ಬಂದುಬಿಡ್ತೈತಿ. ಆಮೇಲೆ ನನಗೆ ಬೈತಾರೆ, ಯಾವ ಲೇಪ ಹೆಂಗೆ ಗಾಡಿ ಮಾಡಿಸ್ಕೊಂಡು ಕೊಟ್ಟ ನಮಗೆ ಅಂತಂದು ಅನ್ನಿಸ್ಬಾರ್ದಲ್ಲ. ಅದಕ್ಕೋಸ್ಕರ ಇದನ್ನು ನಾಳೆ ಮಾಡ್ತೇನೆ ಅಂತ ಹೇಳ್ಯಾರ. ಇವತ್ತಿನ ಕೆಲಸ ಅಂತೂ ಇಷ್ಟು ಮಾಡ್ಯಾರ. ಏನಂದ್ರೆ ಮೇನ್ ಇವಾಗ ಡೋರಿಂಗ್ ಕೆಲಸನೇ ಭಾಳ ಇತ್ತು, ಅದ್ರ ಸಂಬಂಧ ಡೋರಿಂಗ್. ಬಾಕಿದೇನು ಬಿಡ್ರಿ, ಫಟ ಗ್ಯಾಸ್ ವೆಲ್ಡಿಂಗ್ ತೊಗೊಂಡು ಪಟ್ ಎಲ್ಲೆಲ್ಲಿ ಬಿಟ್ಟಾರಲ್ಲ ಪ್ಯಾಚ್ ವರ್ಕ್, ಈ ಥರ ಏನು ಮಾಡಿದಾರಲ್ಲ, ಇದನ್ನು ಮಾಡಿದಾರೆ ನೋಡಿ. ಈ ಥರ ಎಲ್ಲ ಎಲ್ಲೆಲ್ಲಿ ಎಲ್ಲೆಲ್ಲಿ ಬಿಟ್ಟಾರಲ್ಲ ಪ್ಯಾಚ್ ಇವೆಲ್ಲ ಮಾಡಿಕೊಡ್ತಾರೆ. ಸೊ ಡೋರ್ ಅಂತೂ ಸರಿ ಆಗೈತಿ, ಏನು ಅಡ್ಡಿ ಇಲ್ಲಪ್ಪ. ಕೆಲಸ ಮಾತ್ರ ಚೆನ್ನಾಗಿ ಮಾಡಕತ್ತಾರ, ಮಾಡಲಿ. ಮತ್ತು ಇನ್ನೊಂದು ಗ್ಲಾಸ್ ಬಿಲ್ಡಿಂಗ್ ಫ್ರೇಮ್ ಅಂತಾರಲ್ಲ, ಬಿಲ್ಡಿಂಗ್ ಅಂತಾರಲ್ಲ, ಇದು ಅದನ್ನು ಸರಿ ಮಾಡಿಸ್ಬೇಕು. ಸರಿಯಾಗಿಲ್ಲ ಅದು, ಅಲ್ಲಲ್ಲಿ ಜಂಗ್ ಐತೈತಿ, ಅಲ್ಲೆಲ್ಲಿ ಸರಿ ಐತಿ. ಸೊ ಇವತ್ತಿನ ಕೆಲಸ ಇಷ್ಟ ಆಯಿತು. ಬರ್ರಿ ಇವಾಗ ಸೀದಾ ನಾವು ರೂಮಿನ ಕಡೆ ಹೋಗೋಣ ಅಂತ. ಇದು ಗ್ಯಾರೇಜ್.
ಇದು ಇಲ್ಲೇ ಬಿಲ್ಡಿಂಗ್ ಕೆಲಸ ನಡೆಯತ್ತೈತಿ. ಒಳಗಡೆ ಎಲ್ಲ ಡ್ರಿಲ್ ಎಲ್ಲ ಕಾಂಟ್ರಾಕ್ಟ್ ಕೆಲಸ ನಡೀತಾ ಇದೆ. ನಮ್ಮ ರೂಮ್ ಇರೋದು ಇಲ್ಲಿದ್ರೆ ಅರ್ಧ ಕಿಲೋಮೀಟ್ರ್, ಈಗ ಹೋಗಿ ಲೆಫ್ಟ್ ಹೊಡೆದ್ಬಿಟ್ರೆ ಅಲ್ಲಿ ಅರ್ಧ ಕಿಲೋಮೀಟ್ರ್ ಇತ್ತು ರೂಮು. ದೂರ ಏನಿಲ್ಲ, ಆರಾಮ್ ನಡ್ಕೊಂಡು ಹೋಗ್ಬೋದು, ನಡ್ಕೊಂಡು ಬರ್ಬೋದು. ಪೇಂಟ್ರ್ ಬಾಯ್ ಬಂದಿಲ್ಲ ಅಂದ್ರೆ ಅವ್ನ ಕೆಲಸ ಐತೆ ಅಂತ ಹೋಗ್ಯಾನ. ಹಾಗಾಗಿ ನಾವು ಇಲ್ಲೇ ಇದ್ದೆ. ನಾನು ಸಾಯಂಕಾಲ ನಮ್ಮ ಗಾಡಿ ಕೆಲಸ ಐತಲ್ಲ, ಅದಕ್ಕೋಸ್ಕರ ಇಲ್ಲೇ ಇದ್ದೆ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದ್ರೆ ಬಾಡಿ ಬಿಲ್ಡರ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಪೇಂಟ್ರ್ ಬಾಯ್ ಅಲ್ಲೇ ಇದ್ದಾನಂತ, ಹಾಗಾಗಿ ಸೀದಾ ನಾನು ಅಲ್ಲೇ ಹೋಗ್ತಾ ಇದ್ದೀನಿ. ಇವಾಗ ಸೀದಾ ಅವ್ರ ಮನೆಗೆ ಹೋಗೋಣ ಬನ್ನಿ. ಇವಾಗ ಇಲ್ಲೇ ಬಂದ್ವಿ, ಪೇಂಟರ್ ಬಾಯ್ ಆ್ಯಂಡ್ ಕಲರ್ ಬಾಯ್ ನಾವು ಇವಾಗ ಬಂದ್ವಿ. ಇದು ನಾವು ಕೆಲಸ ಬಿಟ್ಟಿದ್ವಲ್ಲ ಗಾಡಿ, ಅವ್ರದ್ದು ರೂಮ್ ಇದೆ, ಇಲ್ಲಿ ಬಂದ್ವಿ ಇವಾಗ. ಫ್ರೆಂಡ್ಸ್, ಫೈನಲಾಗಿ ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ನಾವಿರೋದು ಈ ರೂಮ್ನಾಗ, ಬಟ್ ಆ ರೂಮಿಗೆ ಹೋಗಿದ್ವಲ್ಲ ಅದು ಬಾಡಿ ಬಿಲ್ಡರ್, ನಾವು ಗಾಡಿ ಬಿಟ್ಟಿವಲ್ಲ ಅಲ್ಲೇಂಡ ಅವ್ರದ್ದು ಮನೆ. ಅಂದರೆ ಅವ್ರದ್ದು ವೈಫ್ ಏನೋ ಡೆಲಿವರಿ ಹೋಗ್ಯಾರಂತ, ಅವರು ಒಬ್ಬರೇ ಇದ್ದಾರೆ. ಹಾಗಾಗಿ ನಮ್ಮ ಕಲರ್ ಬಾಯ್ ಅವರು ಅವ್ರು ಕೂಡ ಅಲ್ಲಿರ್ತಾರೆ. ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ, ಊಟ ಮಾಡ್ಕೊಂಡು ಬಂದ್ವಿ. ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ, ಈ ರೂಮ್ನಾಗ ಗಾಡಿ ಕೆಲಸ ಆಗಿ ರೆಡಿಯಾಗಿ ಹೋಗುತ್ತಾನ ನಾ ಇದ್ದ ರೂಮ್ನಾಗ ಇರ್ತೀನಿ. ಕಲರ್ ಬಾಯ್ನ ಹೇಳ್ಬಿಟ್ಟ ನಮ್ಗೆ, ಆರಾಮಾಗಿ ನೀರು ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ, ನಮ್ಮ ರೂಮ್ನಾಗಿರು. ಅವ್ರ ತಮ್ಮ ಇದ್ದಾರೆ ಇಲ್ಲೇ, ಇವ್ರು ಅವ್ರ ತಮ್ಮ ಒಬ್ಬರು ಈ ರೂಮ್ನಾಗ ಇರ್ತಾರೆ. ಬಟ್ ನಾನೊಬ್ಬ ಒಬ್ಬರೇ ಇರ್ತೀವಿ ರೂಮ್ನಾಗ. ಏನಿಲ್ಲ ಅಂದರೆ ಅವರು ಕೆಲ್ಸಕ್ಕೂ ಇರ್ತಾರೆ, ರಾತ್ರಿ 8 ಗಂಟೆಗೆ ಬರ್ತಾರೆ. ಬೆಳಗ್ಗೆ ನಾವು ಆ ಕಡೆ ಇರ್ತೀವಿ, ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ಬರ್ತೀವಿ, ಊಟ ಮಾಡ್ತೀವಿ, ಮಾಡ್ಕೊತೀವಿ. ಒಂದೊಂದು ಟೈಮ್ನಾಗ ಮನ್ಯಾಗ ಮಾಡಿರ್ತೀವಿ, ಒಂದೊಂದು ಟೈಮ್ನಾಗ ಹೊರಗಡೆ ಮಾಡಿರ್ತೀವಿ. ಹೆಂಗೆ ಬರುತ್ತೆ ಹಂಗೆ ಅನುಕೂಲ ಮಾಡ್ತೀವಿ. ಸೊ ಫ್ರೆಂಡ್ಸ್, ಮತ್ತೇನಾದ್ರು ಡೌಟ್ ಕ್ಲಾರಿಫಿಕೇಷನ್ ಬೇಕಾಗಿದ್ರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ. ಟಾಟಾ, ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್, ಗುಡ್ ನೈಟ್.